ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಲಾರಿ ಮಾಲೀಕರಿಗೆ ಆಗುತ್ತಿರುವ ತೊಂದರೆಗಳ ಬಗ್ಗೆ ರಾಜ್ಯದ ಎಲ್ಲ ಲಾರಿ ಮಾಲೀಕರ ಸಂಘದವರು ಇತ್ತೀಚೆಗೆ ಸಭೆ ಸೇರಿ ಚರ್ಚಿಸಿ ಇದೇ ಜನವರಿ 17ರಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಈಡೇರಿಸುವವರೆಗೂ ಲಾರಿಗಳನ್ನು ಓಡಿಸದೆ ಅನಿರ್ದಿಷ್ಟಾವಧಿ ಲಾರಿ ಮುಷ್ಕರ ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಇಂದು ಲಾರಿ ಮಾಲೀಕರ ಸಂಘದ ವತಿಯಿಂದ ಚಿಂತಾಮಣಿ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಎಆರ್ಟಿಒ ಕಚೇರಿಯ ಬ್ರೇಕ್ ಇನ್ಸ್ಪೆಕ್ಟರ್ಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ನಂತರ ಮಾತನಾಡಿದ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರಾದ ಕೆಜಿಎನ್ ಬಾಪು, ರಾಜ್ಯದಲ್ಲಿನ ಸರ್ಕಾರದ ಕಣ್ಣು ತರಿಸಲು ಈ ಮುಷ್ಕರ ನಡೆಸುತ್ತಿರುವುದಾಗಿ ಹೇಳಿದ್ದಾರೆ. ಇತ್ತೀಚೆಗೆ ಕೇಂದ್ರ ಸರ್ಕಾರವು ತಂದಿದ್ದ ಭಾರತೀಯ ನ್ಯಾಯ ಸಂಹಿತೆಯ ಕಲಂ 106ರ ಉಪವಿ 1 ಮತ್ತು 2 ಸದ್ಯ ನಿಲ್ಲಿಸಿದೆ. ಆದರೆ ಇದನ್ನ ತಟಸ್ಥಗೊಳಿಸಬೇಕು. ಇನ್ನು ರಾಜ್ಯ ಸರ್ಕಾರದ ಬೇಡಿಕೆಯಲ್ಲಿ ಸಾರಿಗೆ ಇಲಾಖೆಯು ರಾಜ್ಯದ ಗಡಿಭಾಗಗಳಲ್ಲಿರುವ ಎಲ್ಲಾ ಸಾರಿಗೆ ಇಲಾಖೆ ತಪಾಸಣೆ ಠಾಣೆಗಳನ್ನು ತೆಗೆದುಹಾಕಬೇಕು. ಓವರ್ ಪ್ರೊಜೆಕ್ಷನ್ಗೆ ವಿಧಿಸಿರುವ 20,000 ರೂಪಾಯಿ ದಂಡವನ್ನು ಕಡಿಮೆ ಮಾಡಬೇಕು. ಡಿಎಸ್ಎ ಕೇಸುಗಳು ಎಲ್ಲೇ ಇದ್ದರೂ ಸಹ ಅದನ್ನು ವಾಹನ ಮಾಲೀಕರು ತಮ್ಮ ಮೂಲ ಕಚೇರಿಯಲ್ಲಿ ಮುಗಿಸಿಕೊಳ್ಳಲು ಅವಕಾಶ ನೀಡಬೇಕು ಅಂತ ಆಗ್ರಹಿಸಿದ್ರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಪೋತಲಪ್ಪ, ಕಾರ್ಯದರ್ಶಿ ಎಸ್ಎನ್ ನಾಗರಾಜ್, ಸಹಾಯಕ ಕಾರ್ಯದರ್ಶಿ ಟಿಎಸ್ಎಂ ತಜ್ಮುಲ್, ಖಜಾಂಚಿ ಶಫೀಕ್ ದಿನ್ ಸೇರಿದಂತೆ ಎಲ್ಲಾ ಲಾರಿ ಮಾಲೀಕರು ಹಾಜರಿದ್ದರು. ಕಾನೂನು ತಂದಿದ್ದಾರೆ, ಅದು ಅವೈಜ್ಞಾನಿಕವಾಗಿ ಮಾಡಿರೋದು. ಅದರ ಬಗ್ಗೆ ನಮ್ಮ ಲಾರಿ ಡ್ರೈವರಿಗೆ 10 ವರ್ಷ ಸಜೆ ಪ್ಲಸ್ 7 ಲಕ್ಷ ಪೆನಾಲ್ಟಿ ಮತ್ತು ಈ ಕೇಂದ್ರ ಸರ್ಕಾರದ BNS 106(1)(2) ಕಾನೂನು ಬಗ್ಗೆ ಸರಿಯಾದ ಮಾಹಿತಿ ಇಲ್ಲದೆ ಯಾರೋ ಹೇಳುವ ಮಾತನ್ನು ನಂಬುವುದು ಬೇಡ. ಇದರ ವಿರುದ್ಧ ಹೋರಾಟ ಮಾಡಲು ನಾವು 17ನೇ ತಾರೀಕಿನಿಂದ ಮುಷ್ಕರ ಮಾಡ್ತಾ ಇದ್ದೀವಿ, ಅನಿರ್ದಿಷ್ಟಾವಧಿ. ಮತ್ತು ನಮ್ಮ ಗಡಿ ರಾಜ್ಯಗಳ RTO ತಪಾಸಣೆ ಕೇಂದ್ರಗಳನ್ನು ತೆಗೆಯುವ ಬಗ್ಗೆ